ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡಕ್ಕೆ ಭಾರಿ ಮುಖಭಂಗ. ಟಿ20 ಇತಿಹಾಸದಲ್ಲೇ ಟೀಂ ಇಂಡಿಯಾಗೆ ಅತಿ ದೊಡ್ಡ ಸೋಲುಣಿಸಿದ ಇಂಗ್ಲೆಂಡ್ ತಂಡ. ಇನ್ನು ನಮ್ಮ ಭಾರತದ ಎದುರು ಪಂದ್ಯ ಗೆದ್ದ ಬಳಿಕ ಇಂಗ್ಲೆಂಡ್ ನ ಸ್ಟಾರ್ ಬೌಲರ್ ಆಗಿರುವಂತಹ ಜೋಫ್ರಾ ಆರ್ಚರ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ತಕ್ಷಣವೇ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಹಾಗೆ ನಮ್ಮ ಭಾರತದ ಬಗ್ಗೆ ಹೇಳಿದ್ದೇನು ಮತ್ತು ಅದನ್ನೆಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮೊದಲನೇ ಓವರ್ ನಲ್ಲಿ ಮೇಡಿನ್ ಓವರ್ ನೀಡಿದರು ಹರ್ಷದೀಪ್ ಸಿಂಗ್. ಆನಂತರ ಚೇತರಿಸಿಕೊಂಡು ಆರಂಭಿಕ ಬ್ಯಾಟರ್ ಗಳಾದ ಬಟ್ಲರ್ ಹಾಗೂ ಫಿಲ್ ಸಾಲ್ಟ್ ಸ್ಫೋಟಕ ಆರಂಭ ಆದ್ರೆ ನೀಡಿದರು. ಇನ್ನು ಈ ಜೋಡಿ ಮೊದಲನೇ ವಿಕೆಟ್ ಗೆ 43 ರನ್ ಆದ್ರೆ ಸೇರಿಸಿದರು. ಇನ್ನು ಜಾಸ್ ಬಟ್ಲರ್ ಅವರು 21 ಬಾಲ್ ಗಳಲ್ಲಿ 4 4 2 ಸಿಕ್ಸರ್ ಸೇರಿಸಿ 36 ರನ್ ಗಳಿಸಿ ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದರು. ಆನಂತರ ಜವಾಬ್ದಾರಿಯುತ ವಹಿಸಿಕೊಂಡ ಫಿಲ್ ಸಾಲ್ಟ್ ಮಾತ್ರ ಸಿಡಿಲಪ್ಪರದ ಬ್ಯಾಟಿಂಗ್ ನಡೆಸಿದರು. ಕೇವಲ 44 ಬಾಲ್ ಗಳಲ್ಲಿ 7 4 3 ಸಿಕ್ಸರ್ ಗಳ ನೆರವಿನಿಂದ ಬರೋಬ್ಬರಿ 70 ರನ್ ಸಿಡಿಸಿ ಸಾಲ್ಟ್ ಅವರು ಭಾರತೀಯ ಬೌಲರ್ ಗಳನ್ನು ಮನಬಂದಂತೆ ಆದರೆ ದಂಡಿಸಿದರು. ಅಲ್ಲದೆ ಹ್ಯಾರಿ ಬ್ರೂಕ್ ಜೊತೆಗೆ 28 ರನ್, ಜೇಕಬ್ ಬೆಥಲ್ ಜೊತೆಗೆ 40 ರನ್ ಹಾಗೂ ಸ್ಯಾಮ್ ಕರಣ್ ಜೊತೆಗೆ 47 ರನ್ ಗಳ ಜೊತೆ ಆಟದಲ್ಲಿ ಪಾಲ್ಗೊಂಡರು. ಸಾಲ್ಟ್ ನಂತರ ಅಬ್ಬರಿಸಿದ ಸ್ಯಾಮ್ ಕರಣ್ ಕೇವಲ 24 ಬಾಲ್ ಗಳಲ್ಲಿ 4 4 ಗಳ ನೆರವಿನಿಂದ ಅಜಯ 41 ರನ್ ಗಳಿಸಿ ತಂಡದ ಮೊತ್ತವನ್ನು 200 ರ ಗಡಿ ಕೂಡ ದಾಟಿಸಲು ನೆರವಾದರು. ಇನ್ನು ವಿಲ್ ಜಾಕ್ಸ್ 7 ಬಾಲ್ ಅಲ್ಲಿ 14 ರನ್ ಆದ್ರೆ ಸಿಡಿಸಿದರು ಕೊನೆಯಲ್ಲಿ ಬಂದು. ಹೌದು ಸ್ನೇಹಿತರೆ, ಇನ್ನು ಭಾರತದ ಪರ ವಿಕೆಟ್ ವಿಚಾರದಲ್ಲಿ ಬರೋದಾಯ್ತು ಅಂತಂದ್ರೆ ಹರ್ಷಿತ್ ರಾಣಾ, ಪ್ರಿನ್ಸ್ ಯಾದವ್ 2 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ 1 ವಿಕೆಟ್ ಆದ್ರೆ ಪಡೆದರು. ಇನ್ನು 202 ಗುರಿಯನ್ನು ಟಾರ್ಗೆಟ್ ಅನ್ನು ಚೇಸ್ ಮಾಡಕ್ಕೆ ಬರ್ತಾ ಇರಬೇಕಾದ್ರೆ ನಮ್ಮ ಭಾರತ ತಂಡ ಹೇಳಿಕೊಳ್ಳುವಂತ ಪ್ರದರ್ಶನೆಯನ್ನು ಕೊಡ್ಲೇ ಇಲ್ಲ. ಇನ್ನು ಬೃಹತ್ ಮೊತ್ತ ಗುರಿ ಬೆನ್ನತ್ತಿದ ಭಾರತಕ್ಕೆ ಆರಂಭದಿಂದಲೇ ವಿಕೆಟ್ ಪರೇಡ್ ನಡೆಸಿತ್ತು. ಯುವ ಜೋಡಿಯಾದಂತಹ ಅಭಿಷೇಕ್ ಶರ್ಮಾ ಹಾಗೂ 15 ವರ್ಷದ ವೈಭವ್ ಸೂರ್ಯವಂಶಿ ತಮ್ಮ ಇನ್ನಿಂಗ್ಸ್ ಗಳನ್ನು ಸ್ಫೋಟಕವಾಗಿ ಆರಂಭಿಸಿದ್ದಾದರೂ ದೊಡ್ಡ ಮೊತ್ತವನ್ನಾಗಿ ಪರಿವರ್ತಿಸುವಲ್ಲಿ ಎಡವಿದರು. ಅಭಿಷೇಕ್ ಶರ್ಮಾ 7 ಬಾಲ್ ಅಲ್ಲಿ 10 ರನ್ ಗಳಿಸಿ ಜಾಸ್ ಟಾಂಗ್ಗೆ ವಿಕೆಟ್ ಒಪ್ಪಿಸಿದರೆ ಆನಂತರ ಜೋಫ್ರಾ ಆರ್ಚರ್ ಬೌಲಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿ 5 ಬಾಲ್ ಗಳಲ್ಲಿ 2 ಸಿಕ್ಸರ್ ಸೇರಿಸಿ 13 ರನ್ ಬಾರಿಸಿ ಮತ್ತೆ ಔಟ್ ಆದರು. ಕಳೆದ ಪಂದ್ಯದಲ್ಲಿ 14 ರನ್, ಈ ಪಂದ್ಯದಲ್ಲಿ 13 ರನ್ ಬಾರಿಸಿ ಔಟ್ ಆದರು ವೈಭವ್ ಸೂರ್ಯವಂಶಿ. ಇವರಿಬ್ಬರ ನಂತರ ಬಂದ ಇಶಾನ್ ಕಿಶನ್ 9 ಬಾಲ್ ಅಲ್ಲಿ 13 ರನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರು 4 ಬಾಲ್ ಅಲ್ಲಿ 5 ರನ್, ಅಕ್ಷರ್ ಪಟೇಲ್ 4 ಬಾಲ್ ಅಲ್ಲಿ 10 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ಭಾರತ ತಂಡ ಕೇವಲ 5 ಓವರ್ ಗಳಲ್ಲಿ 52 ರನ್ ಗಳಿಸಿ ತನ್ನ ಐದು ಪ್ರಮುಖ ವಿಕೆಟ್ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕಾದರೆ ಸಿಲುಕಿತ್ತು. ಇನ್ನು ಪವರ್ ಪ್ಲೇ ಮುಗಿದ ಬಳಿಕವೂ ಟೀಂ ಇಂಡಿಯಾ ಚೇತರಿಕೆಗೊಳ್ಳಲೇ ಇಲ್ಲ. ಹೌದು ಸ್ನೇಹಿತರೆ, ಆನಂತರ ತಿಲಕ್ ವರ್ಮಾ 11 ಬಾಲ್ ಅಲ್ಲಿ 3 ರನ್, ಶಿವಮ್ ದುಬೆ 4 ಬಾಲ್ ಗಳಲ್ಲಿ 2 ರನ್ ಮತ್ತು ಇನ್ನು ಹರ್ಷಿತ್ ರಾಣಾ 9 ರನ್ ಮತ್ತು ಹರ್ಷದೀಪ್ ಸಿಂಗ್ 4, ಅರುಣ್ ಚಕ್ರವರ್ತಿ 5 ರನ್ ಗಳಿಸಿ ಔಟ್ ಆದರು. ಇಡೀ ಇನ್ನಿಂಗ್ಸ್ ನ ಕೇವಲ 4 ಬ್ಯಾಟರ್ ಗಳು ಮಾತ್ರ 2 ಅಂಕಿ ಮೊತ್ತ ಮುಟ್ಟಲಾದ್ರೆ ಸಾಧ್ಯವಾಯಿತು. ಅಂತಿಮವಾಗಿ ನಮ್ಮ ಭಾರತ ತಂಡ 11.4 ಓವರ್ ಗಳಲ್ಲಿ 76 ರನ್ ಗಳಿಗೆ ಸರ್ವಪತನ ಆದ್ರೆ ಕಂಡಿತು. ಇನ್ನು ಇಂಗ್ಲೆಂಡ್ ಪರ ಆಘಾತ ಬೌಲಿಂಗ್ ಪ್ರದರ್ಶಿಸಿದ ಜಾಸ್ ಟಾಂಗ್ ಅವರು 28 ರನ್ ನೀಡಿ 4 ವಿಕೆಟ್ ಪಡೆದರೆ ಜೋಫ್ರಾ ಆರ್ಚರ್ ಅವರು 29 ರನ್ ನೀಡಿ 3 ವಿಕೆಟ್ ಪಡೆದು ಭಾರತದ ಬ್ಯಾಟಿಂಗ್ ಬೆಲ್ ಅನುಭವ ಮುರಿದರು. ಆದಿಲ್ ರಶೀದ್ 2 ವಿಕೆಟ್ ಮತ್ತು ವಿಲ್ ಜಾಕ್ಸ್ 1 ವಿಕೆಟ್ ಆದ್ರೆ ಪಡೆದರು. ಇನ್ನು ದಾಖಲೆಯ ಸೋಲು ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡಕ್ಕೆ. ಹೌದು ಸ್ನೇಹಿತರೆ, ಭಾರತ 125 ರನ್ಗಳ ಅಂತರದಿಂದ ಸೋಲುವ ಮೂಲಕ ಟಿ20 ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ಸೋಲು ಕಂಡಿತು. ಇನ್ನು ಈ ಹಿಂದೆ 2019 ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ವೆಲ್ಲಿಂಗ್ಟನ್ ನಲ್ಲಿ ಅನುಭವಿಸಿದ್ದ 80 ರನ್ಗಳ ಸೋಲು ಭಾರತದ ಅತ್ಯಂತ ದೊಡ್ಡ ಟಿ20 ಸೋಲಾಗಿತ್ತು. ಈಗ ಇಂಗ್ಲೆಂಡ್ ವಿರುದ್ಧ 125 ರನ್ಗಳ ಸೋಲು ಆ ಕೈ ದಾಖಲೆಯನ್ನು ಅಳಿಸಿ ಹಾಕಿದೆ. ಅಲ್ಲದೆ ಭಾರತ ತಂಡದ 2ನೇ ಕನಿಷ್ಠ ಮೊತ್ತ ಇದಾಗಿದೆ. ಹೌದು ಸ್ನೇಹಿತರೆ, 2008 ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೆಲ್ಬೋರ್ನ್ ನಲ್ಲಿ 74 ರನ್ಗಳಿಗೆ ಆಲ್ಔಟ್ ಆಗಿದ್ದು ಈ ಹಿಂದಿನ ಕನಿಷ್ಠ ಮೊತ್ತವಾಗಿದೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮತ್ತು ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಜೋಫ್ರಾ ಆರ್ಚರ್ ಅವರಿಗೆ ಆದ್ರೆ ಸಿಗುತ್ತೆ. ಜೋಫ್ರಾ ಆರ್ಚರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿಯ ಬಗ್ಗೆ ಮತ್ತು ತಮ್ಮ ತಂಡದ ಬಗ್ಗೆ, ಭಾರತದ ಬಗ್ಗೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ಮೊದಲಿಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಎಂದು ಜೋಫ್ರಾ ಆರ್ಚರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ವೈಭವ್ ಅವರ ಹತ್ರ ತುಂಬಾನೇ ಆದ್ರೆ ಸಾಮರ್ಥ್ಯ ಆದ್ರೆ ಇದೆ. ಅವನಿಗೆ ಇನ್ನು ಸಣ್ಣ ವಯಸ್ಸು ಮತ್ತು ಇಂಟರ್ನ್ಯಾಷನಲ್ ಅಂತ ಬಂದಾಗ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಸ್ವಲ್ಪ ಭಯ ಅಂತ ಇರುತ್ತೆ. ವೈಭವ್ ಸೂರ್ಯವಂಶಿನೂ ಕೂಡ ಅವನಿಗೆ ಅಷ್ಟೊಂದು ಏನು ಇನ್ನು ಗೇಮಿಂಗ್ ಸೆನ್ಸ್ ಆದ್ರೆ ಇಲ್ಲ ಮತ್ತು ಇನ್ನು ಮುಂದೆ ಬರ್ಬರ್ತಾ ತುಂಬಾ ದೊಡ್ಡ ಆಟಗಾರ ಆಗಲಿದ್ದಾನೆ ಮತ್ತು ಅವನಿಗೆ ಈಗಲೇ ಪ್ರೆಷರ್ ಆದ್ರೆ ಹಾಕಬೇಡಿ ಎಂದು ಜೋಫ್ರಾ ಆರ್ಚರ್ ಅವರಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ನಾನು ಮತ್ತು ವೈಭವ್ ಸೂರ್ಯವಂಶಿ IPL ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಆಡಬೇಕಿದ್ರೆ ವೈಭವ್ ಸೂರ್ಯವಂಶಿ ಅವರ ಹತ್ರ ಇರೋ ಟ್ಯಾಲೆಂಟ್ ನಾನು ನೋಡಿದ್ದೇನೆ. ನಾನು ಪ್ರಾಕ್ಟೀಸ್ ಮಾಡುವಾಗ ಮತ್ತು ಬೌಲಿಂಗ್ ಪ್ರಾಕ್ಟೀಸ್
ಮಾಡುವಾಗ ಅವನು ಬ್ಯಾಟಿಂಗ್ ಆದ್ರೆ ನೋಡಿದ್ದೇನೆ ಮತ್ತು ಸೂಕ್ಷ್ಮವಾಗಿ ಆದ್ರೆ ಗಮನಿಸಿದ್ದೇನೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿಗೆ ಈಗಲೇ ನೀವು ಸ್ವಲ್ಪ ಪ್ರೆಷರ್ ಆದ್ರೆ ಹಾಕ್ಬೇಡಿ ಮತ್ತು ಅವನನ್ನು ಫ್ರೀಯಾಗಿ ಆಡಲು ಬಿಡಿ, ಏಕೆಂದರೆ ಅವನು ಮುಂದೆ ದೊಡ್ಡ ಇನ್ನಿಂಗ್ಸ್ ಆಡಲು ಸಾಮರ್ಥ್ಯ ಆದ್ರೆ ಇದೆ ಅವನ ಹತ್ರ ಎಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಒಂದು ಹೆಮ್ಮೆಯ ಹೇಳಿಕೆ ಆದ್ರೆ ನೀಡಿದರು ಚೋಪ್ರಾ ಆರ್ಚರ್. ಇನ್ನು ತಮ್ಮ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಾವು ಇದೀಗ 2.0 ಮುನ್ನಡೆ ಆದ್ರೆ ಸಾಧಿಸಿದ್ದೇವೆ ಮತ್ತು ಬರುವಂತ 2 T20 ಪಂದ್ಯಗಳಲ್ಲಿ ಒಂದು ಪಂದ್ಯ ಗೆದ್ದರೂ ಕೂಡ ನಾವು ಸರಣಿಯನ್ನು ಗೆಲ್ಲುತ್ತೇವೆ ಮತ್ತು ಅದೇ ನಮ್ಮ ಮುಂದಿನ ಗುರಿ ಅಂತಂದು ಚೋಪ್ರಾ ಆರ್ಚರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಬಿಗ್ಗೆಸ್ಟ್ ಮಾರ್ಜಿನ್ ಅಲ್ಲಿ ಸೋತಿದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ. ಇದುವರೆಗೆ ಕಾಣದ ಸೋಲಾದ್ರೆ ಕಂಡಿದೆ. 2019ರಲ್ಲಿ 80 ರನ್ ನಿಂದ ಸೋತಿತ್ತು, 2026ರಲ್ಲಿ 76 ರನ್ ನಿಂದ ಆದ್ರೆ ಸೋತಿತ್ತು. ಆದ್ರೆ ಇವತ್ತಿನ ದಿನ ಬರೋಬ್ಬರಿ 125 ರನ್ ನಿಂದ ಸೋತು ಕೆಟ್ಟ ದಾಖಲೆಯನ್ನಾದ್ರೆ ನಿರ್ಮಿಸಿತ್ತು ಇಂಗ್ಲೆಂಡ್ ವಿರುದ್ಧ. ಇನ್ನು ಇಂಗ್ಲೆಂಡ್ ವಿರುದ್ಧ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರ್ಲಿಲ್ಲ. ಆ ತರ ಸೋಲಾದ್ರೆ ಕಂಡಿದೆ ನಮ್ಮ ಭಾರತ ತಂಡ 3ನೇ T20 ಪಂದ್ಯದಲ್ಲಿ. ಐರ್ಲೆಂಡ್ ವಿರುದ್ಧ T20 ಸರಣಿ ಸೋಲು, ಇದೀಗ ಇಂಗ್ಲೆಂಡ್ ವಿರುದ್ಧ 2.0 ಅಂತರದಿಂದ ಸೋಲಾದ್ರೆ ಕಂಡಿದೆ ನಮ್ಮ ಭಾರತ ತಂಡ. ಇನ್ನು 2 T20 ಪಂದ್ಯ ಆದ್ರೆ ಇದೆ. ಆ 2 ಪಂದ್ಯದಲ್ಲಿ ಒಂದು ಪಂದ್ಯ ಸೋತ್ರನು ಕೂಡ ಈ ಸರಣಿನೂ ಕೂಡ ನಮ್ಮ ಭಾರತ ತಂಡ ಸೋತಂತಾನೆ. ಆ ಕಾರಣದಿಂದಾಗಿ ಇದೀಗ ಗೌತಮ್ ಗಂಭೀರ್ ಅವರಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಫ್ಯಾನ್ಸ್. ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ ನಿಂದ ಯಾಕೆ ತೆಗೆದಿದ್ದು ಮತ್ತು ಸಂಜು ಸ್ಯಾಮ್ಸನ್ಗೆ ಅವಕಾಶ ನೀಡಬೇಕಾಗಿತ್ತು ಇನ್ನೊಂದೆರಡು ಅಂತಂದು ಇದೀಗ ಫ್ಯಾನ್ಸ್ ಆದ್ರೆ ತುಂಬಾನೇ ಆದ್ರೆ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಮೇಲೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಆಟಗಾರರು ಎಷ್ಟೆಷ್ಟು ರನ್ ಬಾರಿಸಿದ್ದಾರೆ, ಯಾವ ಆಟಗಾರರು ಮತ್ತು ಬೌಲಿಂಗ್ ನಲ್ಲಿ ಯಾರು ಕಮಲ್ ಮಾಡಿದ್ದಾರೆ ಇಂಗ್ಲೆಂಡ್ ನ ಪರ ಅಂತ ನೋಡೋಣ ಬನ್ನಿ. ಇನ್ನು ಈ ಪಂದ್ಯ 3ನೇ T20 ಪಂದ್ಯ ಇಂಗ್ಲೆಂಡ್ ನ ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಆದ್ರೆ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಬರೋಬ್ಬರಿ 201 ರನ್ ಆದ್ರೆ ಹೊಡೆಯುತ್ತೆ, 7 ವಿಕೆಟ್ ಕಳ್ಕೊಂಡು. ಫಿಲ್ ಸಾಲ್ಟ್ 70 ರನ್, ಜಾಸ್ ಬಟ್ಲರ್ 36 ರನ್ ಮತ್ತು ಸ್ಯಾಮ್ ಕರನ್ 41 ರನ್ ಆದ್ರೆ ಆಡ್ತಾರೆ. ಅನಂತರ 202 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಏನೋ ಓಪ್ ಆದ್ರೆ ಕೊಡ್ತಾ ಇತ್ತಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಆಡಿರೋ ರೀತಿ ನೋಡಿದ್ರೆ ಮೊದಲನೇ 2 ಓವರ್ ಮಾತ್ರ ಸಖತ್ತಾಗಿ ಆಡ್ತಾರೆ, ಆನಂತರ ಮಾತ್ರ ಆಗಿದ್ದೇ ಬೇರೆ. ಹೌದು ಸ್ನೇಹಿತರೆ, ಯಾವಾಗ ಅಭಿಷೇಕ್ ಶರ್ಮಾ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೋ ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ ನಮ್ಮ ಭಾರತ ತಂಡ. ಅಭಿಷೇಕ್ ಶರ್ಮಾ 10 ರನ್, ವೈಭವ್ ಸೂರ್ಯವಂಶಿ 13 ರನ್, ಇಶಾನ್ ಕಿಶನ್ 13 ರನ್ ಮತ್ತು ಶ್ರೇಯಸ್ ಅಯ್ಯರ್ ನಾಯಕನ ಆಟ ಯಾವ ತರ ಆಡ್ಬೇಕಂತ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಇಂಟರ್ನ್ಯಾಷನಲ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಬರೀ 5 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ಬಂದಂತಹ ಪಟೇಲ್ 10 ರನ್ ಮತ್ತು ತಿಲಕ್ ವರ್ಮಾ ಅಂತೂ T20ಗೆ ಲಾಯಕ್ಕಿಲ್ಲ ಅನ್ನೋ ರೀತಿ ಆದ್ರೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. 11 ಬಾಲ್ ಅಲ್ಲಿ 3 ರನ್ ಆಡಿ ಔಟ್ ಆಗ್ತಾರೆ. ಹರ್ಷಿತ್ ರಾಣಾ ಒಂದ್ ರೇಂಜ್ ಗೆ ಬೆಟರ್ ಅಂತಾನೆ ಹೇಳ್ಬೋದು ಬೌಲಿಂಗ್ ಆಪ್ಷನ್ ಆದ್ರೂ ಕೂಡ. ಹೌದು ಸ್ನೇಹಿತರೆ, 13 ಬಾಲ್ ಅಲ್ಲಿ 9 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಕೇವಲ 76 ರನ್ ಗಳಿಗೆ ಆಲ್ ಔಟ್ ಆಗುತ್ತೆ 11.4 ಓವರ್ಗಳಲ್ಲಿ. ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇಂಗ್ಲೆಂಡ್ ಪರ ಚೋಪ್ರಾ ಆರ್ಚರ್ 3 ವಿಕೆಟ್ ತೆಗೆದ್ರೆ ಜಾಸ್ ಟಂಗ್ ಅವರು 4 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಆದಿಲ್ ರಶೀದ್ 2 ವಿಕೆಟ್ ಮತ್ತು ವಿಲ್ ಜಾಕ್ಸ್ 1 ವಿಕೆಟ್ ತೆಗೆದು